ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ವಕ್ತಾರರು ಕೂರಿಸ್ಕೊಂಡಿದೀವಿ. ಮೋಸ್ಟ್ಲಿ ಈ ಸಾಧನಾ ಸಮಾವೇಶ ಮಾಡಿದಾಗ ಅವ್ರವ್ರ ಪಕ್ಷದ ಸಾಧನೆಗಳನ್ನ ಹೇಳ್ತಾರಲ್ಲ, ಹಂಗ್ ಕಾಣಿಸ್ತಾ ಇದೆ ಇವತ್ತಿನ ಚರ್ಚಾ ಕಾರ್ಯಕ್ರಮ. ಎಲ್ಲಾ ಪಕ್ಷಗಳಲ್ಲೂ ಹಗರಣ ಆಗಿದೆ, ಎಲ್ಲಾ ಪಕ್ಷಗಳಲ್ಲೂ ಕೂಡ ಭ್ರಷ್ಟಾಚಾರ ತುಂಬಿ ತುಳುಕಿದೆ, ಎಲ್ಲಾ ಪಕ್ಷಗಳಲ್ಲೂ ಕೂಡ ಅಭಿವೃದ್ಧಿ ಅನ್ನೋದು ಮರೀಚಿಕೆ ಆಗಿತ್ತು ಅನ್ನೋದು ರಾಜ್ಯದ ಜನ ಗಮನಿಸಿದ್ದಾರೆ, ದೇಶದ ಜನ ಗಮನಿಸಿದ್ದಾರೆ. ಹಾಗಾಗಿ ದಯವಿಟ್ಟು ಜನರ ಕಾಳಜಿ ಅಥವಾ ಮನವಿ ಏನಂದ್ರೆ, ದಯವಿಟ್ಟು ಅಭಿವೃದ್ಧಿ ಕಡೆ ಗಮನ ಕೊಡಿ, ಕ್ಷೇತ್ರಗಳ ಬಗ್ಗೆ ಗಮನ ಕೊಡಿ, ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ, ರಸ್ತೆ ಸಿಗ್ತಾ ಇಲ್ಲ, ಮಕ್ಕಳಿಗೆ ಶಿಕ್ಷಣ ಕೊಡಿಸಿ, ಇಂಥದಕ್ಕೆಲ್ಲ ಉಚಿತ ಮಾಡಿದ್ರೆ ಯಾರ ತಕರಾರಿಲ್ಲ ಅಂತ. ಸೊ ಅದ್ರ ಬಗ್ಗೆ ನಿಜವಾಗ್ಲೂ ಚರ್ಚೆ ಮಾಡಬೇಕು. ವಿಷಯ ಡೈವರ್ಟ್ ಆಗುತ್ತೆ. ನಾನು ಹೇಳ್ಬೇಕು, ನಮ್ಮ ಜಿಬಿಎ ಬಗ್ಗೆ ಮಾತಾಡಿದ್ರು ಅಲ್ಲ, ಜಿಬಿಎ ಕಮಿಷನರ್ ಮಹೇಶ್ವರ ಅವರು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಗುತ್ತಿಗೆ ಆಧಾರದವರಿಗೆ ಇನ್ನ ಸಂಬಳ ರಿಲೀಸ್ ಆಗಿ ಈ ಸರ್ಕಾರಕ್ಕೆ ಸರಿಯಾಗಿ ಸಮಯಕ್ಕೆ ಸಂಬಳ ಕೈಯಿಂದ ಆಗ್ತಿಲ್ಲ. ಏನ್ ಅಭಿವೃದ್ಧಿ ಮಾಡ್ತಾರೆ? ಶಿವಕುಮಾರ್ ಸರ್, ನಿಮ್ಮ ಈಗ ನಾನೇನ್ ಹೇಳ್ತೀನಿ ಅಂದ್ರೆ, ಯಾವಾಗ ವೈಜ್ಞಾನಿಕವಾಗಿ ನಾವು ಬಜೆಟ್ಗಳನ್ನ ತಯಾರು ಮಾಡಲ್ವೋ ಅಥವಾ ನಮ್ದು ದೃಷ್ಟಿಕೋನ ಬರೀ ರಾಜಕೀಯ ಮಟ್ಟದಲ್ಲಾದ್ರೆ ಈ ಪರಿಸ್ಥಿತಿಗಳಾಗುತ್ತೆ. ಫಾರ್ ಎಕ್ಸಾಂಪಲ್, ನಮ್ದು ಟೋಟಲ್ ಇನ್ಕಮ್ ಎಷ್ಟು ರಾಜ್ಯದ 2,92,477 ಕೋಟಿ. ಇವಾಗ ಪ್ರೆಸೆಂಟ್ ಎಲ್ಲಾ ಸರ್ಕಾರಗಳು ಸೇರಿ ಸಾಲ ಎಷ್ಟಿದೆ? 7,64,000 ಕೋಟಿ. ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತೀವಿ? ಹೌ ಯು ಸರ್ವ್ ದ ಡೆಟ್ ಅಲ್ವಾ? ನಾವು ಸಾಲ ಮಾಡೋದು ದೊಡ್ಡದಲ್ಲ, ಸಾಲ ಹೇಗೆ ತೀರಿಸ್ತೀವಿ, ಒಂದು ಅಭಿವೃದ್ಧಿ ಕೆಲಸಗಳು ಹೇಗೆ ಮಾಡ್ತೀವಿ ಅಂತ. ಈಗ ನೀವು ಚಾಮರಾಜನಗರದಿಂದ ಬೀದರ್ಗೆ ಹೋಗ್ರಿ, ಮಂಡ್ಯದಿಂದ ಗುಲ್ಬರ್ಗ ಹೋಗ್ರಿ, ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಎಷ್ಟು ಮಟ್ಟಿಗೆ ಡೆವಲಪ್ಮೆಂಟ್ಸ್ಗೆ ಹಣ ಬಂದಿದೆ ನೋಡಿ. ನಾನು ಯಾವ ಸರ್ಕಾರನೂ ಬ್ಲೇಮ್ ಮಾಡ್ತಿಲ್ಲ, ಸಿದ್ದರಾಮಯ್ಯನೂ ಬ್ಲೇಮ್ ಮಾಡಲ್ಲ, BJPನೂ ಬ್ಲೇಮ್ ಮಾಡಲ್ಲ. ಆ್ಯಸ್ ಎ ಉದ್ಯಮಿಪತಿಯಾಗಿ ನಾನೇನು ಹೇಳ್ತೀನಿ, ಯಾವಾಗ ಬೆಳವಣಿಗೆ ಅಂದರೆ ನಮ್ಮ ಆಯವ್ಯಯಗಳಲ್ಲಿ ಸರಿಯಾಗಿ ವೆಚ್ಚ ಮಾಡದೆ ವೈಜ್ಞಾನಿಕ ದೃಷ್ಟಿಯಿಂದ ನಾವು ದೃಷ್ಟಿಕೋನ ನೋಡದೇ ಇದ್ದರೆ ಈ ಪರಿಸ್ಥಿತಿ ಖಂಡಿತ ಬರ್ತದೆ. ಈಗ ನಾವು ಅಭಿವೃದ್ಧಿ ಕಡೆ ನೋಡೋದು, ಯಾವ ಕಡೆ ಅಭಿವೃದ್ಧಿ ಆಗಿದೆ ಹೇಳಿ? ಎಲ್ಲರೂ ಹೇಳ್ತಾರೆ ನಾವು ಬೆಂಗಳೂರಿನಲ್ಲಿ ಇದ್ದು ಗುಂಡಿ ಇದೆ, ಎಲ್ಲ ಇದೆ. ಬಟ್ ಸಮರ್ಪಕವಾಗಿ ದೂರ ಏನು ಲಾಂಗ್ ಟರ್ಮ್ ಥಿಂಕಿಂಗ್ ಯಾರಿಗೂ ಇಲ್ಲ ನಮಗೆ. ಈಗ ನಾನೇನು ಹೇಳ್ತೀನಿ ಅಂದರೆ, ಇದ್ದದನ್ನು ನಿಜವಾಗಿ ಹೇಳ್ತೀನಿ, ನಾನೇನು ಯಾವ ಪಕ್ಷದ ಪರವಾಗಿ ಮಾತಾಡ್ತಿಲ್ಲ. ಈಗ ಕಾಂಗ್ರೆಸ್ MLA ಅವರು ಹೇಳ್ತಿದ್ದಾರೆ ನಾವು ಬರಬೇಕಾದ ಡೆವಲಪ್ಮೆಂಟ್ ಫಂಡ್ ಬಂದಿಲ್ಲ ಅಂತ. ನೇಮ್ ಇಟ್ ಮೆನಿ ಮೆಂಬರ್ಸ್, ಮೆನಿ MLAs. ಅದೇ ಥರ BJP ಅವರು ಹೇಳ್ತಿದ್ದಾರೆ. ಈಗ ಯಾವಾಗ ಡೆವಲಪ್ಮೆಂಟ್ಸ್ ಬರಲ್ಲ, ರಸ್ತೆ ಸ್ಥಿತಿಗತಿ ಇರಲಿ, ಆ ಎಜುಕೇಷನ್ ಸ್ಥಿತಿ, ಒಂದು ಎಷ್ಟೋ ಶಾಲೆಗಳು ಇವತ್ತು ರೂಫ್ ಇಲ್ಲ, ಹಾಳಾಗ್ತಿದೆ. ಮತ್ತೆ ನಿಮ್ಗೆ ಆಗಲೇ ಹೇಳಿದೆ ಮೆಡಿಕಲ್ ಹಾಸ್ಪಿಟಲ್ಗಳ ಬಗ್ಗೆ, ಎಷ್ಟೋ ಬಿಲ್ಡಿಂಗ್ಗಳಾಗಿದೆ, ಅದು ಇನಾಗ್ರೇಷನ್ ಆಗಿಲ್ಲ. ಅದ್ರ ಪರಿಸ್ಥಿತಿ ಏನಾಗಿದೆ ಅಂದರೆ, ಅದು ಬಿಲ್ಡಿಂಗ್ ಕಟ್ಟಿದ್ದು ಹೊಸ ಬಿಲ್ಡಿಂಗ್ ಹಾಳಾಗ್ತಾ ಇದೆ, ಅದ್ರ ಬಗ್ಗೆ ಯಾರೂ ಇಲ್ಲ. ಆಮೇಲೆ ನಮ್ಮ ಅಸೆಟ್ ಬಗ್ಗೆ, ಗೌರ್ಮೆಂಟಲ್ಲಿ ಏನು ಅಸೆಟ್ ಇದೆ ಅಂತ ಗೌರ್ಮೆಂಟ್ಗೆ ಗೊತ್ತಿಲ್ಲ. ಅಸೆಟ್ ಮ್ಯಾಪಿಂಗ್ ಇವತ್ತು ಆಗಿಲ್ಲ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಬೀದರ್ ಜಿಲ್ಲೆಯಲ್ಲಿ ಒಂದು ವಿಲೇಜ್ ಅಲ್ಲಿ ಏನು ಅಸೆಟ್ ಇದೆ? ಶಿವಕುಮಾರ್ ಸರ್, ಈಗ ಒಂದು ಪ್ರಶ್ನೆ ಏನಂದ್ರೆ, ನೀವು ಈಗ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಮರೀಚಿಕೆ ಅನ್ನೋದನ್ನ ತಾವು ಹೇಳ್ತಾ ಇದ್ರಿ, ಆರ್ಥಿಕ ಹೊಡೆತ ಬೀಳುತ್ತೆ ಅಂತ ಹೇಳ್ತಾ ಇದ್ರಿ. ಓಕೆ, ಈ ಹಿಂದೆ ಈಗ BJP ಅಧಿಕಾರದಲ್ಲಿತ್ತು, ಮೈತ್ರಿ ಅಧಿಕಾರದಲ್ಲಿತ್ತು, ಆಗ ಇಂಥ ಗ್ಯಾರಂಟಿ ಯೋಜನೆಗಳು ಇರಲಿಲ್ಲ. ಆಗೇನು ಹೇಳ್ಕೊಳ್ಳೋ ಮಟ್ಟಿಗೆ ಅಭಿವೃದ್ಧಿಗಳು ಆಗೋಗಿತ್ತ ಸರ್? ಆರ್ಥಿಕ ಸುಧಾರಣೆ ಆಗ್ಬಿಟ್ಟಿತ್ತ? ಯಾವಾಗ ನೋಡಿ, ಆರ್ಥಿಕ ಮಟ್ಟ ಚೆನ್ನಾಗಿದ್ದಾಗ ಈಗ ಡೆವಲಪ್ಮೆಂಟ್ಸ್ ಎಲ್ಲ ಆಗುತ್ತೆ. ಆರ್ಥಿಕ ನೀವು ದುಡ್ಡೇ ಇಲ್ಲದ್ರೆ ನೀವೇನು ಆರ್ಥಿಕ ಮಟ್ಟದಲ್ಲಿ? ಈಗ ಟೋಟಲ್ ಇರೋದು 7,64,000 ಕೋಟಿ ನಮ್ದು ಸಾಲ, ಇನ್ಕ್ಲೂಡಿಂಗ್ ಪೇಮೆಂಟ್ ಸೇರಿಸಿ ನಾನು ಹೇಳ್ತೀನಿ. ಪಬ್ಲಿಕ್ ವರ್ಕ್ಸ್ ಪೇಮೆಂಟ್ ಇಲ್ಲ, ಹೌಸಿಂಗ್ ಬೋರ್ಡ್ ಕನ್ಸ್ಟ್ರಕ್ಷನ್ ಮಾಡೋರು ಅವ್ರ ಪೇಮೆಂಟ್ ಕೊಡಕ್ಕಾಗಿಲ್ಲ, ಕಾಂಟ್ರಾಕ್ಟರ್ ಪೇಮೆಂಟ್ ಇಲ್ಲ ಎಲ್ಲ ಹೇಳಿ. ಇವತ್ತು ನಿನ್ನೆ ಮೊನ್ನೆ ನೋಡಿದೀರಾ, ಬೆಂಗಳೂರು ಕಸ ವಿಲೇವಾರಿ ಆಗ್ತಿಲ್ಲ. ಯಾಕೆ? ಎಲ್ರಿಗೂ ಗೊತ್ತಿದೆ ಏನು ಅಂತ. ಇದು ಜನರಿಗೆಲ್ಲ ಗೊತ್ತಿದೆ. ನಾವೇನ್ ಮಾಡ್ಬೇಕು, ದೂರದೃಷ್ಟಿಯಿಂದ ಜನರ ಡೆವಲಪ್ಮೆಂಟ್ ಹೇಗಾಗಬೇಕು, ಸ್ಟೇಟ್ ಡೆವಲಪ್ಮೆಂಟ್ಸ್ ಆಗಬೇಕು, ಅದ್ರ ಬಗ್ಗೆ ಚಿಂತನೆ ಮಾಡಬೇಕು ಯಾವುದೇ ಸರ್ಕಾರ ಆಗಲಿ. ಈಗ ಎಲ್ಲರೂ ಹೇಳ್ತಾರೆ ಎಲ್ಲರೂ ತಪ್ಪು ಮಾಡಿದ್ದಾರೆ, ಎಲ್ಲರೂ ಈ ಕರಪ್ಷನ್ ಹೇಗಿದೆ ಅಂದರೆ ಕ್ಯಾನ್ಸರ್ ಪೇಷಂಟ್ ಥರ ಎಲ್ಲರಿಗೂ ಕ್ಯಾನ್ಸರ್ ಇದೆ, ಆ ಥರ ಎಲ್ಲ ಸರ್ಕಾರದಲ್ಲೂ ಕರಪ್ಷನ್ ಇದೆ ಅಂತ ಅದು ಜಗಜ್ಜಿತವಾಗಿದೆ, ಸತ್ಯವಾಗಿ ಎಲ್ಲರೂ ನೋಡ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಯಾರು ಎಷ್ಟು ಕೊಟ್ಟರು ಅಂತ ಅದಕ್ಕೆ ಡಾಕ್ಯುಮೆಂಟರಿ ಎವಿಡೆನ್ಸ್ ಇಲ್ಲ. ಅದು ಬಿಟ್ಟರೆ ಎವ್ರಿಬಡಿ ಇಸ್ ಕಲೆಕ್ಟಿಂಗ್ ಕರಪ್ಷನ್, ಹೂ ಇಸ್ ಕಲೆಕ್ಟಿಂಗ್ ದ ಕರಪ್ಷನ್, ದೇರ್ ಇಸ್ ನೋ ಪ್ರಾಪರ್ ಎವಿಡೆನ್ಸ್, ಬಟ್ ಎವ್ರಿಬಡಿ ನೋಸ್, ಮೀಡಿಯಾ ಆಲ್ಸೋ ನೋಸ್ ಅಬೌಟ್ ಇಟ್. ಅದರಿಂದ ನಾವು ಈಗ ನೀವು ಯಾವ ಅಭಿವೃದ್ಧಿಗತೆ, ಕಲ್ಯಾಣ ಅಭಿವೃದ್ಧಿ ಇರ್ಬೋದು, ನೀವು ಸ್ತ್ರೀ ಭಾಗ್ಯ 2,000 ಮತ್ತೆ ಫ್ರೀ ಟ್ರಾನ್ಸ್ಪೋರ್ಟೇಷನ್, ಇದೆಲ್ಲ ನೀವು ಬೇಕಾದಂಥ ಹಣದ ಸೌಕರ್ಯ ಕೊಡಬೇಕು, ಬಡ್ಜೆಟ್ ಸಪೋರ್ಟ್ ಕೊಡಬೇಕು. ಯಾಕೆ ಎಲ್ಲ ಟ್ರಾನ್ಸ್ಪೋರ್ಟ್ ಕಂಪನಿಗಳು ಎಲ್ಲ ಜಿಲ್ಲೆಗಳಿರುವಂಥ 4 ಸಂಸ್ಥೆ ಇರ್ಬೋದು, 6 ಸಂಸ್ಥೆ ಇರ್ಬೋದು, ಅದೇ ಥರ ಬೆಸ್ಕಾಮ್ಗಳಿರ್ಬೋದು, ಯಾಕೆ ಅದು ಸಮರ್ಪಕ ಕೆಲಸ ಮಾಡೋಕ್ಕಾಗ್ತಿಲ್ಲ? ಇಷ್ಟೆಲ್ಲ ಪವರ್ ಸರ್ಪ್ಲಸ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಪವರ್ ನಮ್ಮಲ್ಲಿ ಸರ್ಪ್ಲಸ್ ಇದೆ, ಪರ್ ಕ್ಯಾಪಿಟಲ್ ಕನ್ಸಂಪ್ಷನ್ ಕಡಿಮೆ ಇದೆ, ಆದರೂ ನಮಗೆ ಪವರ್ ಕಟ್ ಇದೆ. ಫಾರ್ ಎಕ್ಸಾಂಪಲ್ ರೂರಲಲ್ಲಿ ರೈತರಿಗೆ 3 ಗಂಟೆ ಪವರ್ ಕೊಡ್ತೀನಿ ಅಂತೀರಿ, ಎಷ್ಟೊತ್ತಿಗೆ ಕೊಡ್ತೀರಾ? ನಿಮ್ಗೆ ಇಷ್ಟ ಬಂದಾಗ ಕೊಡ್ತೀರಾ? ರೈತ ಬೆಳೆದಂಥ ಬೆಳೆಗೆ ಸಕಾಲವಾಗಿ ಅವ್ನು ನೀರು ಕೊಡಲಿಲ್ಲ ಅಂದರೆ ಬೆಳೆ ಬೆಳೀತದ? ಆಗಲ್ಲ. ಎಲ್ಲಿ? ವೈಜ್ಞಾನಿಕ ಚಿಂತನೆ ಇಲ್ಲ. ಯಾವ ಟೈಮಲ್ಲಿ ಪವರ್ ಕೊಡಬೇಕು ಅನ್ನೋ ಒಂದು ಚಿಂತನೆ ಇಲ್ಲದಾಗ ಏನಾಗುತ್ತೆ, ಈ ತರ ಪರಿಸ್ಥಿತಿಗಳಾಗುತ್ತೆ. ಇದರ ಬಹಳ ಆಗ್ತದೆ. ಬಹಳ ಸೂಕ್ಷ್ಮವಾಗಿ ತಮ್ಮ ಅಭಿಪ್ರಾಯದಲ್ಲಿ ಹೇಳಿರೋದು. ನಾಗೇಂದ್ರ ಸರ್,
ಕ್ವಿಕ್ ಆಗಿ ಮುಗಿಸಿ ಸರ್. ಮೇಡಮ್ ನಮ್ದು ಇಷ್ಟೇ ಮೇಡಮ್, ರಾಜ್ಯದಲ್ಲಿ ಸಿದ್ದರಾಮಯ್ಯ ಮೇಲೆ ಒಂದು ನಂಬಿಕೆ ಇಟ್ಟು 7 ಕೋಟಿ ಜನ ಈ ಸತಿ ಅವರು ಒಂದು ಒಂಬತ್ತನಿಂದ ಹೇಳ್ಕೊಂಡು ಸದನದಲ್ಲಿ ನಿಂತ್ಕೊಂಡು ನಾನು ಎಷ್ಟು ಬಜೆಟ್ ಮಾಡಿ ಕೀರ್ತಿ ಏನಾದಿದೆ ಸಿದ್ದರಾಮಯ್ಯನ್ಕ ಅಂತಂದ್ರು 4,16,000 ಕೋಟಿ ಬಜೆಟ್ ಮಂಡನೆ ಮಾಡಿ ಇವತ್ತು ಒಂದೇ ಒಂದು ಕ್ಷೇತ್ರದಲ್ಲಿ ಕೂಡ ಒಂದೇ ಒಂದು ಇಲಾಖೆ ಕೂಡ ಇವತ್ತು ಅಭಿವೃದ್ಧಿ ಇದೆ. ಎಲ್ಲಾ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮುಳುಗಿದೆ. ಇವತ್ತು 4,16,000 ಕೋಟಿ ಏನಾದ್ರು ಒಂದು ಶ್ವೇತಪತ್ರ ಕೊಡೋಕ್ಕಾದ್ರೆ ಈ ಸರ್ಕಾರದ ಒಂದು ನೈತಿಕತೆ ಇದೆ, ಶ್ವೇತಪತ್ರ ಕೊಡಬೇಕು. ಇಲ್ಲ ಅಸಹಾಯಕತೆಯಾಗಿ ದಿವಾಳಿತನ ಆಗಿದೆ. ರಾಜ್ಯದ ಮುಖ್ಯಮಂತ್ರಿ ಕೂಡಲೇ ರಾಜೀನಾಮೆ ಕೊಟ್ಬಿಟ್ಟು ರಾಜ್ಯದ ಸುರಕ್ಷೆ ಮಾಡಬೇಕಾಯ್ತೆ. ಇವತ್ತು ಬೆಲೆ ಏರಿಕೆ ಮಾಡಿ ಕೂಡ ಜನ ಸಾಯ್ತಾ ಇದ್ದಾರೆ. ಇದ್ ಕಡೆ ನೀವು ಇಷ್ಟು ಗಾತ್ರ ಬಜೆಟ್ ಮಾಡಿ ಸಾಲದ ಹೊರೆ ಇದೆ, ದಿನಕ್ಕೆ 300 ಕೋಟಿ ತರ ಸಾಲದ ಹೊರೆ ಇದೆ. ಇವತ್ತು ನಾಡಿನ ಜನ 7 ಕೋಟಿ ಜನ ನೀವು ಅರಿಬಿಟ್ಟು ಗಿಡಿಬಿಟ್ಟು ಒತ್ತಾಯ ಇಟ್ಬಿಟ್ಟು ನೀವು ತಂದಂತ ಇಷ್ಟು ಬಜೆಟ್ ಮಂಡನೆ ಮಾಡಿ ಕೂಡ ಇವತ್ತು ಆರ್ಥಿಕ ದಿವಾಳಿ ಇದೆ. ರಾಜ್ಯದ ಜನರ ಕಥೆ ಏನಾಗಬೇಕು ಮುಂದೆ? ಈ ತರ ದಿವಾಳಿ ಇದೆ, ಮುಂದಿನ ಪೀಳಿಗೆಗೆ ಏನು ಕೊಡ್ತಾರೆ? ಮುಂದಿನ ಭವಿಷ್ಯ ಏನು? ಈಗ ಈ ಬಜೆಟ್ ಮಂಡನೆ ಮಾಡಕ್ಕೆ ಹೋಗ್ತಿದ್ರೆ ಎಷ್ಟು ಲಕ್ಷ ಕೋಟಿ ಸಾಲ ಮಾಡ್ತಾ ಇದ್ರೆ ಮತ್ತೆ ಅದರಿಂದ ಮತ್ತೆ ಇದೇ ತರ ದಿವಾಳಿ ತರ ಆದ್ರೆ ಯಾರು ಹೊಣೆ? ಇವತ್ತು ನಮ್ಗೆ ಇವತ್ತು ಸಾಲ ಇವತ್ತು 7,64,000 ಕೋಟಿ ರಾಜ್ಯದ ಮೇಲೆ ಆಲ್ರೆಡಿ ಹೊರೆ ಇದೆ. ಅದು ನೀವು ಹೆಂಗೆ ನಿಭಾಯಿಸ್ತಾ ಇದ್ರಿ? ಇರೋ ಅಂತ ಎಲ್ಲ ಹೈಟೆಕ್ ಕಟ್ಟಡಗಳೆಲ್ಲ ನೀವು ಒತ್ತೆ ಇಟ್ಬಿಟ್ಟಿದ್ರಿ. ಇವತ್ತು 7 ಕೋಟಿ ಜನ ಒತ್ತೆ ಇಟ್ಬಿಟ್ಟಿದ್ರ. ಯಾಕೆ ಅಭಿವೃದ್ಧಿ ಮಾಡಿಲ್ಲ? ಯಾಕೆ ಶ್ವೇತಪತ್ರ ಕೊಡ್ತಾ ಇಲ್ಲ? 5 ಗ್ಯಾರಂಟಿ ಕೇವಲ 56,000 ಕೋಟಿ, 4,16,000 ಕೋಟಿ ಬಜೆಟಲ್ಲಿ 56,000 ಕೋಟಿ ಗ್ಯಾರಂಟಿ ಯೋಜನೆ ಬಿಟ್ಬಿಟ್ರೆ ಮಿಕ್ಕಿತ ಒಂದು 56,000 ಕೋಟಿ ಸಂಬಳ ಬಿಟ್ಬಿಟ್ರೆ ಮಿಕ್ಕಿತಲ್ಲ ಎಲ್ಲೋಗಿದೆ? ಯಾಕೆ ಇಲಾಖೆಗಳು ಭ್ರಷ್ಟಾಚಾರ ಇದೆ? ಒಂದು ಇಲಾಖೆನ ಯಾವ ಇಲಾಖೆ ತಗೊಳ್ಳಿ ನೀವು, ಇಲಾಖೆಗಳಲ್ಲಿ ಇವತ್ತು ನೋಡಿ ಬೀದಿಗಿಳಿದ್ಬಿಟ್ಟಿದ್ದಾರೆ. ಯುವ ಪೀಳಿಗೆ ಹೋರಾಟ ಮಾಡ್ತಾ ಇದ್ದಾರೆ, ರೈತರು ಹೋರಾಟ ಮಾಡ್ತಾ ಇದ್ದಾರೆ, ಆಶಾ ಕಾರ್ಯಕರ್ತರು ಹೋರಾಟ ಮಾಡ್ತಾರೆ, ಗುತ್ತಿಗೆದಾರರು ಹೋರಾಟ ಮಾಡ್ತಾರೆ, ಸಾರಿಗೆ ಸಂಸ್ಥೆ ನೌಕರರು ಹೋರಾಟ ಮಾಡ್ತಾ ಇದ್ದಾರೆ, ಸ್ಮಶಾನಗಳ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ. ಭ್ರಷ್ಟಾಚಾರ ಕೇಳಕ್ಕೆ ಹೋದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಭ್ರಷ್ಟಾಚಾರ ನಡೀತಾ ಇದೆ. ಅದೇ ರೀತಿ ನೀವು ನೀರಾವರಿ ಇಲಾಖೆ ಭ್ರಷ್ಟಾಚಾರ, GBI ಅಂತ ಮಾಡಿ ನಾಮಕರಣ ಮಾಡಿಬಿಟ್ಟು GBI ಅಂತ ಬೋರ್ಡ್ ಹಾಕಿದ್ರಿ. 8,000 ಕೋಟಿ ಅನುದಾನ ತಗೊಂಡ್ಬಂದ್ರಿ. ಜನ ಸಾಯಕ್ಕೆ 8,000 ಕೋಟಿ ನೀವು ಲಾಸ್ಟ್ ಬಜೆಟ್ ಅಲ್ಲಿ ನೀವು ತಗೊಂಡ್ರಲ್ಲ, GBI ಡೆವಲಪ್ಮೆಂಟ್ ಮಾಡ್ತಿರ್ತ 8,000 ಕೋಟಿ ನೀವು ಬಜೆಟ್ ತಗೊಂಡ್ರಿ. ಎಲ್ಲಿಗೆ? GBIಗೆ. ಇವತ್ತು ಜನಗಳು ನಿರಂತರ ಸಾಯ್ತಾ ಇದಾರಲ್ಲ, ಅದಕ್ಕೆ ಯಾರು ಹೊಣೆ ಮೇಡಮ್ ಇದಕ್ಕೆಲ್ಲ? ಅಂದ್ರೆ ಇವರು ಭ್ರಷ್ಟಾಚಾರದಲ್ಲೇ ಮುಳುಗಿರೋಂಥ ಸರ್ಕಾರ. ಇವರು ನೈತಿಕತೆ ಇರಬೇಕು, ಇಲ್ಲಾಂದ್ರೆ ಶ್ವೇತಪತ್ರ ಕೊಡಬೇಕು. 4,16,000 ಕೋಟಿ ಬಜೆಟ್ ಮಾಡಿ ಸತ್ಯ, ಅದಕ್ಕೆ ನಾವು ಇಂತಿಂದ ಡಿಪಾರ್ಟ್ಮೆಂಟ್ಗೆ ನಾವು ಇಷ್ಟಿಷ್ಟು ನಾವು ಉಪಯೋಗಿಸಿದೀವಿ ಅಂತ ಶ್ವೇತಪತ್ರ ಕೊಟ್ರೆ ರಾಜ್ಯ ಜನಕ್ಕೂ ಗೊತ್ತಾಗುತ್ತೆ ಸತ್ಯ ಅಂತ. ಭ್ರಷ್ಟಾಚಾರ ಮುಳುಗಿರೋ ಸರ್ಕಾರ ಕೂಡಲೇ ಯೋಜನೆಗಳಿಂದ ಹೊರೆ ಆಗ್ಲಿಲ್ಲ, ಅಭಿವೃದ್ಧಿ ಆಗಿದೆ. ದಯವಿಟ್ಟು ಯಾರು ತೊಂದರೆ ಕೊಡಬೇಡಿ. ಅವ್ರು ಹೇಳ್ತಿದ್ದಾರೆ. ನಾನು ಉತ್ತರ ಕೊಡ್ಬೇಕು. ನನ್ಗೆ ಉತ್ತರ ಕೊಡಿ ಮೇಡಮ್. ಒಂದ್ ನಿಮಿಷ ನಾನು ಯಾರು ಒಂದ್ ನಿಮಿಷ ನೋಡಿ, ಒಂದ್ ನಿಮಿಷ ಬೇರೆ ಯಾರು ಮಾತಾಡಲ್ಲ. ಕೇಳಿಸ್ಕೊಳ್ಳಿ ನೋಡಿ, ನಾವು ಇವರು 3 ಜನ ಪ್ಲಸ್ ನೀವು ಕೇಳಿ ನಂಗೆ 4 ಪ್ರಶ್ನೆ ಕೇಳಿದ್ರೆ ನಂಗೆ ಅಷ್ಟು ಸಮಯನ ನೀವು ಕೊಟ್ಟಿಲ್ಲ. ಅದು ಇದ್ದಿದ್ದಲ್ಲಿ ಕೆಲವನ್ನ ಪ್ರಶ್ನೆ ಕೇಳ್ತೇನೆ. ದಯವಿಟ್ಟು ನಾನು ಪ್ರಶ್ನೆ ಕೇಳ್ತಿಲ್ಲ. ಸೊ ಬಿಜೆಪಿ ಸರ್ಕಾರ ಏನು ಪುಂಖವಾಗಿ ಮಾತಾಡ್ತಾ ಇದ್ದಾರೆ, ನಾವು ವಕ್ತಾರು ಮಾತಾಡ್ಲಿಕ್ಕೆ ನಾವು ಬಿಜೆಪಿ ಪಕ್ಷನ ಡಿಫೆಂಡ್ ಮಾಡಬೇಕು. ಹಾಗಾದ್ರೆ ಇಂದಿನ BBMP ಸರ್ಕಾರ ಅಧಿಕಾರದಲ್ಲಿ ಇದ್ರಲ್ಲ, 3 ಬಿಲ್ಡಿಂಗ್ ನ ಅಡೈಟದಲ್ಲಿ ಯಾಕೆ ಇಟ್ಟಿದ್ರು ಇವರು? BBMP ನ ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ. ಅವ್ರು ಹೇಳಿದಕ್ಕೆ ಮಾತಾಡ್ತಾ ಇದ್ದಾರೆ ಅವರು. ಬಿಜೆಪಿ ಏನೋ ಅವರು ಆರ್ಥಿಕ ದಿವಾಳಿತನದಿಂದ ಪೌರ ಕಾರ್ಮಿಕರಿಗೆ ಸಂಬಳ ಕೊಡಕ್ಕಾಗ್ದಿರ ಏನ್ ಮಾಡಿದ್ರು? ಅವರನ್ನ BBMP ಬಿಲ್ಡಿಂಗ್ ಗಳನ್ನ ಅಡ ಇಟ್ಟಿದ್ರು. ಅಷ್ಟು ಕೆಟ್ಟ ಪರಿಸ್ಥಿತಿಗೆ ಬಿಜೆಪಿ ಆಡಳಿತವನ್ನ ಮಾಡಿತ್ತು. ಅದನ್ನ ನಾಚಿಕೆ ಆಗ್ಬೇಕು ಬಿಜೆಪಿ ಅವ್ರಿಗೆ. ಒಂದ್ ನಿಮಿಷ ಪ್ಲೀಸ್, ಆಮೇಲೆ ಮಾಡಿ ಬರ್ದಿಟ್ಕೊಳ್ಳಿ ನೀವು ನೆಕ್ಸ್ಟ್. ಓಕೆ, ಇನ್ನು ನಮ್ಮ ಹಿರಿಯ ಇವ್ರು ಮಾತಾಡ್ತಾ ಇದ್ರು, ಯಾರು ಹೇಳಿ? ನಮ್ಮ ಶಿವಕುಮಾರ್ ಅವರು, ನಮ್ಮ FKCC ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು. ಹೌದು, ಆಬ್ವಿಯಸ್ಲಿ. ಯಾಕೆಂದ್ರೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಮಾತ್ರ ನಂಬಿಕೆ ಇದೆ ಡೆವಲಪ್ಮೆಂಟ್ ಬಗ್ಗೆ. ಬಿಜೆಪಿ ಸರ್ಕಾರದ ಡೆವಲಪ್ಮೆಂಟ್ ಅವ್ರು ಯೋಚನೆ ಮಾಡಲ್ಲ. ಯಾಕೆಂದ್ರೆ ಅವ್ರು ಯಾವತ್ತೂ ಅಭಿವೃದ್ಧಿನೇ ಮಾಡಿಲ್ಲ ಹಿಂದಿನ ಸರ್ಕಾರದಲ್ಲಿ. ಅದಕ್ಕೋಸ್ಕರ ಒಂದ್ ನಿಮಿಷ ಪ್ಲೀಸ್, ಅದಕ್ಕೋಸ್ಕರ ಅವರು ನಮ್ಮ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ನಾವು ಆಲ್ರೆಡಿ ಅದನ್ನ ತೋರಿಸ್ತಾ ಇದ್ದೀವಿ. ಬೆಂಗಳೂರಲ್ಲಿ 5 ಲಕ್ಷ ಕೋಟಿ ಡೆವಲಪ್ಮೆಂಟ್ ಅದನ್ನ ಮಾಡ್ತಾ ಇದ್ದೇವೆ. ಇನ್ನು ನಮ್ಮ ನಾಗೇಂದ್ರ ಅವರು ಹೇಳ್ತಾ ಇದ್ರು, ಒಂದ್ ನಿಮಿಷ, ಶ್ವೇತಪತ್ರ ಆಯ್ತು, ಆಯ್ತು, ಕೇಳಿಸ್ಕೊಳ್ಳಿ. ಇನ್ನೊಂದು ವಾರದಲ್ಲಿ ಬಜೆಟ್ ಶುರು ಆಗ್ತದೆ. ಪ್ಲೀಸ್ ಶಾಸಕಾಂಗ ಪಕ್ಷದ ನಾಯಕರಾಗಿದ್ದಾರೆ, ಬಂದು ಕೂತ್ಕೊಳ್ಳಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡೋಣ. ಅದು ಬಿಟ್ಬಿಟ್ಟು ಇಲ್ಲಿ ಸ್ಟುಡಿಯೋದಲ್ಲೆಲ್ಲ ಅಲ್ಲೇ ಕೊಡ್ತೀವಿ. ಓಕೆ, ಹಾಗಾಗಿ ಅಭಿವೃದ್ಧಿ ಭ್ರಷ್ಟಾಚಾರ ತುಂಬಾ ಮಾತಾಡಿದ್ರೆ ನಂಗೆ ಸಮಯ ತುಂಬಾ ಕಮ್ಮಿ.
ಬಜೆಟ್ ಅಲ್ಲಿ 1 ಲಕ್ಷ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಬಜೆಟ್ ಮಂಡಿಸ್ತಾ ಇದ್ರೆ ಒಂದನೇ ಬಾಕಿ ಬೇರೆ ಒಂದು ಲಕ್ಷ ದಯವಿಟ್ಟು ಜನರ ಮೂಲಭೂತ ಸೌಕರ್ಯದ ಬಗ್ಗೆ ಯೋಚನೆ ಮಾಡಿ, ಮತ್ತೊಬ್ಬರ ಜನರಿಗೆ ಆಸ್ಪತ್ರೆಗಳು, ಎಜುಕೇಶನ್ಗಳು, ಬಡ ಜನರ ಬಗ್ಗೆ ಯೋಚನೆ ಮಾಡಿ ಅಂತ ಈ ವಾಹಿನಿ ಮುಖಾಂತರ ಕೇಳ್ಕೊತೀನಿ. 2023ರಿಂದ 28ರವರೆಗೆ ಕರ್ನಾಟಕ ರಾಜ್ಯದ ಇತಿಹಾಸದ ಗೋಲ್ಡನ್ ಎರಾ, ಸುವರ್ಣ ಯುಗ. ಸುಭಿಕ್ಷವಾಗಿದೆ. ಆ ಸುವರ್ಣ ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.